ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಸರ್, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೆ ಅನ್ನೋ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆಯನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಈಗಾಗಲೇ ನಮ್ಮೆಲ್ಲ ಮುಖ್ಯ ಅತಿಥಿಗಳು ವಿಚಾರವನ್ನು ಹೇಳಿದ್ದಾರೆ. ಯಾಕೆಂತಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸರ್, ಈ ಪ್ರಪಂಚಕ್ಕೆ ಬಂದಿದೆಯಾ ನಿನ್ನ ಹಿಂದೆ ಏನಾದರೂ ಒಂದು ಗುರುತು ಬಿಡು ಅಂತ. ಯಾಕೆಂದ್ರೆ ಎಲ್ಲರೂ ಹುಟ್ಟಿದೀವಿ ಸರ್, ರಾಜ್ಯದಲ್ಲಿ ಎಲ್ಲರೂ ಹುಡ್ತಾರೆ. ಆದರೆ ರಾಜ್ಕುಮಾರ್ ಅಣ್ಣವರಂತವರು ವಿಶೇಷವಾಗಿ ಹುಡ್ತಾರೆ. ಸೊ ಅವರು ಅಷ್ಟು ಎತ್ತರಕ್ಕೆ ಬೆಳೆದು ಸಹ ಅವರು ಸರಳತೆಗೆ ಪ್ರತೀಕವಾಗಿದ್ದರು. ಸೊ ನಾಡು ನುಡಿ ವಿಚಾರ ಬಂದಾಗ ಅವರು ಮುನ್ನುಗ್ಗಿ ಅವರು ಮುಂಚೂಣಿಯಲ್ಲಿದ್ದವರು ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ನುಡಿಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಸೊ ವಿಶೇಷವಾಗಿ ಅವರ ಸಿನಿಮಾಗಳು ಯಾವ ರೀತಿ ಇರ್ತದೆ ಅಂದರೆ ಮುಂದಿನ ಪೀಳಿಗೆ ಆದರ್ಶ ಕಟ್ಕೋಬೇಕು ಅಂತ ಯಾವುದೇ ಅವ್ರದ್ದು ಒಂದು ಪೌರಾಣಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲ ವಿಚಾರಗಳನ್ನು ಸಹ ಅವರೆಲ್ಲರಿಗೂ ಸಹ ಮಾದರಿಯಾಗಿ ಅವರು ನಮ್ಮ ರಾಜ್ಕುಮಾರ್ ಅವರು ಕೆಲಸ ಮಾಡ್ಕೊಂಡು ಬಂದರು. ಸೊ ಸರಳತೆಗೆ ಮತ್ತೊಂದು ಹೆಸರೇ ನಮ್ಮ ಅಣ್ಣವರು. ಸೊ ಹಾಗಾಗಿ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನಮ್ಮ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ, ಸೊ ನಾವು ನಾಡು ನುಡಿ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಣ್ಣವರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ನಾವು ನಮ್ಮ ವಕೀಲರ ತುಂಬ ಆಸೆ ಇತ್ತು. ಆ ಆಸೆಯಂತೆ ನಾವು ಇವತ್ತು ಈ ಒಂದು ನಮ್ಮ ಅಣ್ಣವರ ನೆನಪಿನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಸರ್. ನವೆಂಬರ್ ತಿಂಗಳಲ್ಲಿ ಕನ್ನಡದ ಕಾರ್ಯಕ್ರಮ ನಡೆದಿದ್ದಾವೆ, ಜುಲೈ ಮಾಡಿದ್ದೀವಿ ಸರ್. ಕನ್ನಡನ ಯಾವತ್ತು ನವೆಂಬರ್ ಸೀಮಿತ ಮಾಡಬೇಕು ಸರ್. ಯಾಕಂದರೆ ನಮ್ಮ ತಾಯಿನ ನಾವು ಸದಾ ನೆನೆಸ್ಕೋಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ಸೊ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ನವೆಂಬರಲ್ಲಿ ಮಾಡ್ತೀವಿ. ಸೊ ಅಣ್ಣವರು ಬೆಳಗಾದರೆ ನಿಮಗೆ ದೇವಸ್ಥಾನದಲ್ಲಿರ್ಬೋದು, ಜನಮಾನಸದಲ್ಲಿ ಅವರ ಭಕ್ತಿಗೀತೆಗಳಿರ್ಬೋದು, ಅವರ ಭಾವಗೀತೆಗಳಿರ್ಬೋದು, ಅವರು ಈಗಾಗಲೇ ನಮ್ಮ ನ್ಯಾಯಮೂರ್ತಿಗಳು ಹೇಳ್ದಂಗೆ, ಸೊ ಅವರು ಬರೀ ಸಿನಿಮಾ ನಟರಾಗಿರಲಿಲ್ಲ, ಸೊ ಒಳ್ಳೆ ಉತ್ತಮವಾದ ಗಾಯಕರಾಗಿದ್ದರು. ಸೊ ಆ ನಿಟ್ಟಿನಲ್ಲಿ ವರ್ಷ ಪೂರ್ತಿ ಸಹ ನಾವು ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೋಬೇಕಾದ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕಾಲಕ್ಕೆ ತಕ್ಕಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸರ್. ಮಂಜುನಾಥ್ ಬಿ ಗೌಡ, ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರು. ನಮಸ್ಕಾರ. ಸುಂದರವಾದ ಕಾರ್ಯಕ್ರಮದಲ್ಲಿ ಈ ಒಂದು ಅರ್ಥಪೂರ್ಣವಾದ ವೇದಿಕೆಯಲ್ಲಿ ಇವತ್ತು ಬಂದು ಎಲ್ಲ ಗಣ್ಯರ ಜೊತೆ ಕೂತ್ಕೊಂಡು ಈ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟ ವಕೀಲರ ಸಾಹಿತ್ಯ ಕೂಟಕ್ಕೆ ಅಧ್ಯಕ್ಷರಾದ ಮಂಜುನಾಥ್ ಸರ್ ಮತ್ತು ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಇರುವಂಥ ಎಲ್ರಿಗೂ ಸಾಹಿತ್ಯ, ಸಂಗೀತ, ಇದ್ರ ಮೇಲಿರೋ ಉತ್ಸಾಹ, ಪ್ರೀತಿ ನೋಡಿ ತುಂಬ ಸಂತೋಷ ಆಯಿತು. ಎಲ್ಲರ ಹಾಡುಗಳನ್ನ ಕೇಳಿ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ಮತ್ತು ಇಷ್ಟು ವರ್ಷ ಆದ್ರೂ ನಮ್ಮ ಕುಟುಂಬದ ಮೇಲೆ ಎಲ್ಲರೂ ಇಟ್ಟಿರೋ ಪ್ರೀತಿ ನೋಡಿ ಭಾಳ ಸಂತೋಷ ಆಗುತ್ತೆ ಸರ್. ಇದು ಈ ಭಾಗ್ಯ ಕೊಟ್ಟಿದ್ದಕ್ಕೆ ಆ ದೇವರಿಗೆ, ನನ್ನ ತಾತ ಅಜ್ಜಿಯವರಿಗೆ, ನನ್ನ ತಂದೆ ತಾಯಿಗಳಿಗೆ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಅಂದ್ರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಖುಷಿಗೆ ಮಾತುಗಳು ಬರ್ತಾ ಇಲ್ಲ. ಸಾಧಾರಣ ಎಲ್ಲರೂ ಹೇಳ್ತಾರೆ ನನಗೆ ತುಂಬ ಮಾತಾಡ್ತೀರಿ ಅಂತ. ಇವತ್ತೊಂಥರ ಏನೋ ಇಲ್ಲಿ ವಕೀಲರ ಮುಂದೆ, ಈ ಒಂದು ನ್ಯಾಯಾಂಗದ ಮುಂದೆ ನನಗೊಂಥರ ನಾಲ್ಗೆ ಕಟ್ಟಂಗೆ ಆಗಿದೆ. ಅದು ಅವರ ಪ್ರೀತಿನೇ ಅದಕ್ಕೆಲ್ಲ ಕಾರಣ ಸರ್. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಕೀಲರು ಸದಾ ಒಂದು ಕೋರ್ಟ್ ಕಲಾಪಗಳು, ಈ ಇದರಲ್ಲೇ ಒಂದು ಬ್ಯುಸಿಯಾಗಿದ್ದಾರೆ. ಈ ರೀತಿಯಾದ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಯಾವ ರೀತಿ ತಮ್ಮ ಕುಟುಂಬದ್ದಾಗಲಿ ಯಾವ ರೀತಿ ಒಂದು ಒಡನಾಟದ? ಹೌದು ಸರ್. ಏನಂದರೆ ನೋಡಿ, ಸಂಗೀತ ಅನ್ನೋದು ಒಂಥರ ಯೂನಿವರ್ಸಲ್. ಅದು ಯಾರೇ ಆಗಲಿ, ಎಂಥ ಕೆಲಸ ಮಾಡೋರೇ ಆಗಲಿ, ಆ ದಿನದ ಕೊನೆಯಲ್ಲಿ ಒಂದಷ್ಟು ಸಂಗೀತ ಕೇಳಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ಆ ಪ್ರವೃತ್ತಿನ ಎಲ್ಲರೂ ಬೆಳೆಸ್ಕೊಂಡಿದ್ದಾರೆ ಸರ್. ಅದು ವಕೀಲರಾಗಿರ್ಬೋದು, ಪೊಲೀಸ್ ವೃತ್ತಿಯಲ್ಲಿರೋರಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಇಲ್ಲ ಯಾವುದೇ ಒಂದು ವೃತ್ತಿಯಲ್ಲಿರೋರಾಗಿರ್ಬೋದು. ಸಾಧಾರಣ ನಾನು ಅಂದರೆ ನನಗೆ ನನಗೂ ಲಾ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಸರ್. ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಬಂದಾಗಲೇ ನಮ್ಮ ಮಂಜುನಾಥ್ ಸರ್ಗೆ ಹೇಳಿದೆ, ಇದು ಒಂದು ಕೋರ್ಟ್ ಆವರಣದಲ್ಲಿ ಇದು ಮೊದಲನೇ ಸಾರಿ ನನಗೆ. ಅದು ಈ ಒಂದು ಸಂಗೀತದ ಕಾರ್ಯಕ್ರಮದ ಮೂಲಕ ನಾನು ಬಂದಿದ್ದು ನನಗೆ ಭಾಳ ಖುಷಿ ಇದೆ ಸರ್. ಕೂಟದ ಖಜಾಂಚಿ ಹರೀಶ್ ಅಜಯ್. ನಾನು ಹುಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಾನೇನಾದರೂ ಇವತ್ತು ಈ ಒಂದು ಸ್ಥಾನದಲ್ಲಿ ಒಂದು ಹೆಸರು ಗಳಿಸ್ಲಿಕ್ಕೋ, ಅಥವಾ ನನ್ನ ಪ್ರೀತಿಯ ವಕೀಲರೆಲ್ಲರೂ ನನಗೆ ಮತ ಹಾಕಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ನನ್ನ ಹಾಡಿನ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಒಂದು
ಆಶೀರ್ವಾದದ ಮೂಲಕ ಅಂತ ಹೇಳಲಿಕ್ಕೆ ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವತ್ತು ಏನ್ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ನಾವು ಆಯೋಜನೆ ಮಾಡಿದೀವಿ ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆ ಅನ್ನೋ ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು. ಜಾಗದ ಒಂದ್ ಸ್ವಲ್ಪ ಕೊರತೆ ಇರೋದ್ರಿಂದ ಮೇಲ್ ಯೂನಿಟ್ ಚಿಕ್ಕದಿದೆ, ಹಾಗಾಗಿ ಈ ಹಾಲ್ ತುಂಬಿದ್ದನ್ನು ನೀವು ನೋಡಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ರು ಹೇಳ್ತಾರೆ ವ್ಯಕ್ತಿ ಅಲ್ಲ ಶಕ್ತಿ ಅಂತ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ನಾಡಿನ ಭಾಷೆ, ಜಲ, ನೆಲ, ಯಾವುದೇ ಒಂದು ರಂಗ ಅಂತ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷೇತ್ರ ಕೊಟ್ಟಿರುವಂತ ಕೊಡುಗೆ ಅದನ್ನ ನಾವು ಅವಿಸ್ಮರಣೀಯ, ಅದ್ಭುತ. ಯಾಕೆಂದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದಿದ್ರೆ ನಮಗ್ ಗೊತ್ತಿರೋ ಹಾಗೆ ತಪ್ಪು ಭಾವಿಸಬಾರ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭೂಮಿ ಮೇಲೆ ಏನು ಅವರು ದೈಹಿಕವಾಗಿ ಇಲ್ಲದೆ ಇರುವಂತ ದಿನದಿಂದ ಕಾವೇರಿಯ ನೀರನ್ನ ನಿಲ್ಲಿಸ್ಲಿಕ್ಕೆ ಹಾಗೇ ಇಲ್ವೇನೋ ಅರಿವನ್ನ. ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ರೆ ಕಾವೇರಿಯ ಇಶ್ಯೂ ಇವತ್ತಿಗೂ ಇರ್ತಾ ಇರ್ಲಿಲ್ಲ. ಕನ್ನಡ ನಾಡಿಗೆ ಮತ್ತು ಮಂಡ್ಯ ಜನತೆಗೆ ಅದ್ಭುತವಾದಂತಹ ಕಾವೇರಿಯ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಸದುಪಯೋಗವನ್ನ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಖಾಂತರ ಆಗ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಭಾಷೆಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಮತ್ತೆ ಏನು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತ ನಾವು ರಾಜ್ಕುಮಾರ್ ಅವ್ರನ್ನ ಕರಿತೀವಿ. ಈ ಒಂದು ಸಮಾಜಕ್ಕೆ ಅವರಿಂದ ಒಂದು ಸಂದೇಶ ಏನಂದ್ರೆ ಡಾಕ್ಟರ್ ರಾಜ್ಕುಮಾರೇ ಸಂದೇಶ. ಅವ್ರು ಕೈ ಎತ್ತಿದ್ರೆ ನಟನೆ, ಒಂದು ಕಾಲು ಈ ಕಡೆ ಇಟ್ರೆ ಅದು ನೃತ್ಯ ಇರ್ಬೋದು, ಅವರ ಧ್ವನಿ ಬಾಯಿ ಬಿಟ್ರೆ ಧ್ವನಿ ಅದು ಕೋಗಿಲೆ. ಹಾಗಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಏನು ಅಂದ್ರೆ ಕರ್ನಾಟಕ, ಕನ್ನಡ, ಭಾರತದಾದ್ಯಂತ ಒಂದು ಅವ್ರಿಗೆ ಸಿಕ್ಕಂತ ಪ್ರತಿಭೆಗೆ ಪುರಸ್ಕಾರಗಳು ಅದೆಷ್ಟು ಇನ್ನೂ ಕಡಿಮೆ ಅಂತ ನನ್ನ ಭಾವನೆ. ಅವರ ನಟನೆಗೆ ಮತ್ತು ಅವರ ಸರಳ ಸಜ್ಜನಿಕೆಗೆ ಭಾರತ ರತ್ನ ಕೊಟ್ಟರು ಕೂಡ ಚಿಕ್ಕದೆ. ಕಾರಣ ಅಮೆರಿಕ ಒಂದು ಸಂಸ್ಥಾನ ಕೆಂಟಕಿ ಕರ್ನಲ್ ಕೊಡುತ್ತೆ ಅಂದ್ರೆ ಇಡೀ ದೇಶಾದ್ಯಂತ ಯಾರು ಒಳ್ಳೆಯ ನಟನೆಗೆ ಹೆಸರುವಾಸಿ ಅಂತ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೊಡೆದಾಗ ಸಿಕ್ಕಂತ ಏಕೈಕ ಒಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ 40 ವರ್ಷ 50 ವರ್ಷ ಆದ್ರೂ ಕೆಂಟಕಿ ಕರ್ನಲ್ ಯಾರಿಗೂ ಕೊಡಕ್ಕಾಗಿಲ್ಲ. ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮೊದಲ ವಿಜೇತ ಅವರಾಗಿದ್ರು. ಅವ್ರಿಗೆ ಮೊದಲು ಬಂದ್ರು NT ರಾಮರಾವ್ ಅವ್ರು ಕೊಡಿ ಅಂತೇಳಿ ಉದಾರತೆಯನ್ನ ಮೆರೆದಂತ ಸಾಕಾರ ಮೂರ್ತಿ ನಮ್ಮ ಅಣ್ಣವರು. ಅಣ್ಣವ್ರ ಬಗ್ಗೆ ತುಂಬಾ ಮಾತಾಡ್ಬೇಕು ಅಂದ್ರೆ ಸಾಕಾಗಲ್ಲ ನನಗೆ. ಯಾಕೆಂದ್ರೆ ನಾನು ಹುಟ್ಟು ಅಭಿಮಾನಿ. ನಾನು ಹೇಳದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಾ ಕುಟುಂಬದ ಸದಸ್ಯರು ಈ ಒಂದು ಏನು ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಅಪ್ಪು ಬಾಸ್ ಇರ್ಬೋದು, ಈ ಒಂದು ಕರ್ನಾಟಕಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ ಮತ್ತು ಅದ್ಭುತ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮನ ನಾವು ಮಾಡ್ಬೇಕು ಅಂತ ಆಸೆ ಪಟ್ಟಾಗ ನಮ್ಮ ಅಧ್ಯಕ್ಷ ಅಂತ ನಿಜವಾಗ್ಲೂ ಸೂಪರ್ ಆಗಿ ಮಾಡೋಣ ಹರೀಶ್. ರಾಜ್ಕುಮಾರ್ ಮೇಲೆ ಯಾರಿಗಿಲ್ಲ ಪ್ರೀತಿ? ನಾನು ಆಗ್ಲೇ ಹೇಳ್ದಂಗೆ, ಯಾರು ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರನ್ನ ಪ್ರೀತಿಸಲ್ಲ ಅವನು ನಿಜವಾದ ಕನ್ನಡಿಗನಲ್ಲ. ನಾನು ಹೇಳೋದು ಪ್ರತಿ ಬೇರೆ ನಟರನ್ನ ನಾವು ಪ್ರೀತಿಸ್ಬೇಕು, ಆರಾಧಿಸ್ಬೇಕು. ಆದ್ರೆ ರಾಜ್ಕುಮಾರ್ ಅವರು ಒಂದು ದೈವ ಸಂಭೂತ, ಕನ್ನಡ ಭುವನೇಶ್ವರಿಯ ವರಪುತ್ರ. ಮೊನ್ನೆ ಯಾರೋ ಒಬ್ಬ ಮಹಿಳಾ ಸ್ವಾಮೀಜಿ ಅವ್ರು ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮೀಜಿ ಅವರ ಒಂದು ಅಂಶ ಅಂತ ಹೇಳಿ. ಹಾಗಾಗಿ ಈ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಅವತರಣಿಕೆಯಲ್ಲಿ ಬಂದ ಮೂವಿ ಶ್ರೀ ರಾಘವೇಂದ್ರ ಮಹಾತ್ಮೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಏನು ಅದಕ್ಕೊಂದು ಪ್ರಖ್ಯಾತಿಯನ್ನ ತಂದ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರ ಒಂದು ಮೂವಿ ಕೂಡ ತುಂಬಾ ಸಾಕಾರ ಆಯ್ತು ಅಂತ ಹೇಳಿ ಆಕೆ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಈಗ ನಮ್ಮ ಸಾಹೇಬ್ರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದಂತೆ ಬಿಡಿಯಾಗಿ ಹೇಳಿದ್ರು ಅವರು ರಾಜ್ಕುಮಾರ್ ಅಂದ್ರೆ ಏನು, ಈ ನಾಡಿಗೆ ಅವ್ರು ಕೊಟ್ಟಂತ ಕೊಡುಗೆ ಏನು, ನೆಲ ಇರ್ಬೋದು, ಜಲ ಇರ್ಬೋದು, ಭಾಷೆ ಇರ್ಬೋದು, ಮನುಷ್ಯನ ಜೀವನಕ್ಕೆ ಸಂದೇಶ ಇರ್ಬೋದು, ದಂಪತಿಗಳು ಹೇಗೆ ಬದುಕಬೇಕು, ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು, ಹೀಗೆ ಅದ್ಭುತವಾಗಿ ನಡೆಸ್ಕೊಟ್ಟಂತವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ನಾನಂತೂ ತುಂಬಾ ಹೆಮ್ಮೆ. ನಾನು ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಅವರ ಅಭಿಮಾನಿಯಾಗಿ ಉಳ್ಕೊಂತೀನಿ. ನನ್ನ ಎಲ್ಲಾ ಕುಟುಂಬವು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿಮಾನಿಗಳಾಗಿ ನಮ್ಮ ಒಂದು ಪ್ರೀತಿ, ನಮ್ಮ ಜೀವನಕ್ಕೆ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ಆ ದೇವರಲ್ಲಿ ನಾನು LLB ಮಾಡ್ಬೇಕಾದ್ರೆ ರಾಜೀವ್ ಗಾಂಧಿ ಕಾಲೇಜಲ್ಲಿ ಒಂದು ಮೋಟ್ ಕೋರ್ಟ್ ಅಂತ ನಡೆಯುತ್ತೆ. ಅದರಲ್ಲಿ ಒಂದು ಡೌರಿ ಡೆತ್ ಬಗ್ಗೆ ನಾನು ನೆನೆಸ್ಕೊಂಡಂತದ್ದೇ ಧ್ರುವ ತಾರೆ, ಚಲಿಸುವ ಮೋಡಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೇಗೆ ಅಣ್ಣವರು ವಾದ ಮಾಡ್ತಾರೆ ಅನ್ನೋದನ್ನ ಮೈಂಡ್ ತಗೊಂಡು ನಾನು ಅವತ್ತಿನ ದಿನ ಆ ಪ್ರಕರಣದಲ್ಲಿ ಒಬ್ಬ ಪುರುಷನ ಪರವಾಗಿ, ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಮಹಿಳೆ ಡೌರಿ ಡೆತ್ ಅಲ್ಲಿ ಇದ್ ಮಾಡ್ತಾರೆ, ಡೌರಿ ಡೆತ್ ಅಲ್ಲಿ ಮಹಿಳೆಯರ ಪರವಾಗಿ ಮಾಡಿದ್ರೆ ಮಹಿಳೆಯರ ಪರವಾಗಿ ಮಾತಾಡ್ತಾರೆ. ಆದ್ರೆ ನಾನು ಪುರುಷನ ಪರವಾಗಿ ಮಾತಾಡಿ ಆ ಪ್ರಕರಣದಲ್ಲಿ ನನಗೆ ಸಹಿ ಅನ್ಸ್ಕೊಂಡಾಗ ನನ್ನ ಗುರುಗಳಾದಂತ ಮಂಜುಳಾ ಮೇಡಮ್ ಅವರು, ಬಳ್ಳಾರಿ ಸರ್ ಅವರು ನನ್ನ ಶಬಾಷ್ ಅಂತಿದ್ರು. ಹಾಗಾಗಿ ರಾಜ್ಕುಮಾರ್ ಅವರು ಎಲ್ಲಾ ರಂಗದಲ್ಲೂ ಎಲ್ರಿಗೂ ಸ್ಫೂರ್ತಿ ಅಂತ ಹೇಳಿ ಈ ಒಂದು ನಾವು ಕಾರ್ಯಕ್ರಮವನ್ನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನಾಗಿ ಮುನ್ನಡೆಸ್ತೀವಿ. ನಿಮ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಾವು ಆಭಾರಿಯಾಗಿರ್ತೀವಿ ನಮ್ಮ ಬೆಂಗಳೂರು ವಕೀಲ ಸಾಹಿತ್ಯ.